ತಿರುಪತಿ ತಿರುಮಲ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವಿದ್ದೀವಿ. ಕಳೆದ 3 ದಿನಗಳಿಂದ ಯಾವ ರೀತಿಯಾಗಿ ಇಲ್ಲಿ ಲಡ್ಡುವಿನ ಸ್ಥಿತಿಗತಿ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ, ಕೌಂಟರ್ಗಳ ಬಗ್ಗೆ ತೋರಿಸ್ತಾ ಇದ್ವಿ. ನಿನ್ನೆ ಕೂಡ ಶಾಂತಿ ಹೋಮ ಆಯಿತು. ಇವತ್ತು ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಭಕ್ತರು ಏನು ಹೇಳ್ತಾರೆ ಇದೆಲ್ಲವನ್ನು ಕೂಡ ಮಾತಾಡ್ಸೋಣ. ಸದ್ಯಕ್ಕೆ ನಾನೀಗ ತಿರುಮಲ ದೇವಸ್ಥಾನದ ವೆಂಕಟೇಶ್ವರನ ಸನ್ನಿಧಿಯ ಮುಂಭಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಗೋಪುರದ ಮುಂಭಾಗದಲ್ಲಿದ್ದೀನಿ. ಇವತ್ತು ಸ್ವಲ್ಪ ಮಟ್ಟಿಗೆ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾಕಂದರೆ ನಿನ್ನೆ ಅಷ್ಟೇ ಶಾಂತಿ ಹೋಮ ಮಾಡಲಾಯಿತು. ರಾಮಕೃಷ್ಣ ದೀಕ್ಷಿತ್ ಅವರ ನೇತೃತ್ವದಲ್ಲಿ ನಡೆದ ಒಂದು ಶಾಂತಿ ಹೋಮದಿಂದಾಗಿ ಇಡೀ ಒಂದು ತಿರುಮಲೆಗೆ ಏನು ಒಂದು ಕಳಂಕ ಅಂಟುಕೊಂಡಿತ್ತು, ಒಂದು ದೋಷ ಇತ್ತು, ಅದು ಪರಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಭಕ್ತರಲ್ಲೂ ಕೂಡ ನಂಬಿಕೆ ಇದೆ. ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿದೆ ಅನ್ನೋ ವಿಚಾರವಾಗಿ ಸಾಕಷ್ಟು ಒಂದು ಗೊಂದಲವಿತ್ತು. ಕೋಟ್ಯಾಂತರ ಭಕ್ತಿಗಳಲ್ಲಿ, ತಿಮ್ಮಪ್ಪನ ಭಕ್ತಗಳಲ್ಲಿ ಒಂದು ಗೊಂದಲವಿತ್ತು. ಒಂದಷ್ಟು ಜನ ಈಗ ಲಡ್ಡು ಖರೀದಿಸಬೇಕಾ ಬೇಡವ ಅನ್ನೋ ಒಂದು ಕನ್ಫ್ಯೂಸ್ನಲ್ಲಿದ್ದರು. ಇವತ್ತು ಏನು ಹೇಳ್ತಾರೆ, ನಮ್ಮ ಕರ್ನಾಟಕದಿಂದ ನೋಡ್ತಾ ಇರ್ಬೋದು, ತುಂಬ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಮಂದಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ತಿಮ್ಮಪ್ಪನ ದರ್ಶನಕ್ಕೆ ಕಾಯ್ತಾ ಇದ್ದಾರೆ, ಖುಷಿಯಿಂದ ಇದ್ದಾರೆ. ಅವ್ರೇನು ಹೇಳ್ತಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದರೆ? ಕೊಪ್ಪ, ಶೃಂಗೇರಿ ಕೊಪ್ಪ. ತುಂಬ ಬೇರೆ ಬೇರೆ ಭಾಗದಿಂದ ಎಲ್ಲ ಬಂದಿದ್ದಾರೆ, ಎಲ್ಲ ಫ್ರೆಂಡ್ಸು, ತುಂಬ ಟೀಮ್. ಆ ಮೂಡ್ ಕಾಣಿಸ್ತಾ ಇದೆ, ಆ ವೈಬ್ ಕಾಣಿಸ್ತಾ ಇದೆ ನಿಮ್ಮ ಮುಖದಲ್ಲಿ. ವಿಚಾರ ಗೊತ್ತಿರ್ಬೋದು ಈಗಾಗಲೇ, ಲಡ್ಡು ವಿಚಾರ ಏನು ಹೇಳ್ತೀರಾ? ಲಡ್ಡು ವಿಚಾರದಲ್ಲಿ ನಮಗೆ ದೇವ್ರ ಮೇಲೆ ಭಕ್ತಿ ಇರೋದ್ರಿಂದ ನಮಗೆ ಲಡ್ಡುವಿನಲ್ಲಿ ಎಂತ ಇದೆ ಏನು ಅಂತ ನಮಗೆ ಬೇಡ, ನಮಗೆ ಗೊತ್ತಿಲ್ಲ. ನಮಗೆ ದೇವ್ರ ಪ್ರಸಾದ, ನಾವು ಆ ದೇವ್ರ ಪ್ರಸಾದ ಅಂತಲೇ ಸ್ವೀಕಾರ ಮಾಡೋದು. ಅದರಲ್ಲಿ ಏನೇ ಇರ್ಬೋದು, ನಮಗದು ಇದಿಲ್ಲ. ನಮ್ಮ ಭಾವನೆಗಳಿಗೆ ಯಾವುದೇ ಧಕ್ಕೆ ಆಗಿದೆ, ಆದರೆ ನಾವು ಅದನ್ನು ಯಾವುದನ್ನು ಇದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನೀವು ದರ್ಶನ ಮಾಡಿದ್ರಾ? ಮಾಡಿಲ್ಲ, ಇನ್ನು ಮಾಡಬೇಕು. ನಿನ್ನೆ ಅಷ್ಟೇ ಶಾಂತಿ ಹೋಮ ಆಗಿದೆ, ಭಕ್ತರಿಗೆ ಒಂದು ನಂಬಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಹಾಗಾಗಿ ನಾವು ಇದ್ರ ಬಗ್ಗೆ ದೇವ್ರ ಮೇಲೆ ನಂಬಿಕೆ ಇದ್ದು ನಾವು ಬರ್ತಿದ್ದೀವಿ. ಆಯ್ತಾ, ಇದಕ್ಕೆ ಧಕ್ಕೆ ಆಗಿದೆ, ಇದ್ರ ಬಗ್ಗೆ ಬಹಳ ನೋವಾಗ್ತಾ ಇದೆ ನಮಗೆ. ಆದರೂ ಗೊತ್ತಿಲ್ಲದೆ ಇದ್ದಾಗ ತಗೊಂಡ್ಬಿಡ್ತಿದ್ವಿ. ಗೊತ್ತಾದ್ಮೇಲೆ ಮನೇಲಿ ಹೇಳ್ತಾರೆ ತರಬೇಡಿ ಯಾವ ಕಾರಣಕ್ಕೂ ಅಂತ ಒಂದು ಒಪಿನಿಯನ್ನು ಆಗಿದೆ ನಮ್ಮ ಮನೆಯಲ್ಲೆಲ್ಲ. ಹೌದು, ತರಬೇಡಿ, ನಾವು ತಿನ್ನಲ್ಲ, ನಾವು ಪಕ್ಕ ಲಿಂಗಾಯತರಾದ್ರಿಂದ ಆ ಥರದ್ದು ಯಾವುದು ತರಬೇಡಿ ಅಂತಂದು ನನಗೆ ಸಜೆಷನ್ ಕೊಟ್ಟಾಗಿದೆ ಲಡ್ಡು. ಹೌದು, 2-3 ತಿಂಗಳಿಂದ ಸರ್, ಈಗಾಗಲೇ 2-3 ತಿಂಗಳಿಂದ ನಂದಿನಿ ತುಪ್ಪನೇ ಸಪ್ಲೈ ಆಗ್ತಿದೆ ಅಂತ ನಮ್ಗೆ ಸುದ್ದಿ ಇದೆ. ಹಾಗಾಗಿ ಈಗ ಲಡ್ಡು ತಗೊಳ್ಳಿಕ್ಕೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಯಾರು ನಮ್ಮ ಭಾವನೆಗೆ ಧಕ್ಕೆ ಮಾಡ್ಯಾರ ಅವರಿಗೆ. ಹೌದು, ನಮ್ಮ ರಾಜ್ಯದ್ದು ನಂದಿನಿ ಪ್ಯೂರ್ ತುಪ್ಪ, ಅದು 100% ಚೆನ್ನಾಗಿದೆ, ನಮಗೆಲ್ಲ ಗೊತ್ತು. ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡಿದ್ರೆ ದೇವರು ಶಿಕ್ಷೆ ಕೊಡ್ತಾನೆ ಅನ್ನೋ ನಮ್ಮ ನಂಬಿಕೆ. ಈಗ ಶಾಂತಿ ಹೋಮ ಮಾಡೋ ಮೂಲಕ ಭಕ್ತರ ಒಂದು ನಂಬಿಕೆಯನ್ನು ವಾಪಸ್ ತಗೊಳ್ಳೋ ಕೆಲಸವನ್ನು ನಿನ್ನೆ TTD ಅವರು ಮಾಡಿದ್ರು. ಇವತ್ತು ನೋಡೋ ಸಹಜವಾಗಿ ಸ್ವಲ್ಪ ಜಾಸ್ತಿ ಇದ್ದಾರೆ. ನೀವು ಲಡ್ಡು ಖರೀದಿಸ್ತೀರಾ ಏನು? ಲಡ್ಡು ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಮ್ಮ ನಂಬಿಕೆ ವೆಂಕಟರಮಣ ಸ್ವಾಮಿ, ಅದರ ಮೇಲೆ ಬಂದಿದ್ದೀವಿ ನಾವು ಸತತವಾಗಿ. ಇದು 12ನೇ ವರ್ಷ ನಾನು ಬರ್ತಾ ಇರೋದು, ಯಾವುದೇ ವರ್ಷನೂ ಮಿಸ್ ಮಾಡಿದೆ. ವೆಂಕಟರಮಣ ಸ್ವಾಮಿಯನ್ನು ನಾವು ನಂಬಿರೋದ್ರಿಂದ, ನಮ್ಮ ಕುಲದೇವರು ನಾವು ನಂಬಿರೋದ್ರಿಂದ ನಮ್ಗೆ ಇಲ್ಲಿ ಯಾರೇ ಏನೇ ಬಂದು ಲಡ್ಡು ಅಲ್ಲಿ ಏನೇ ಹಾಕಿದ್ರು ನಮ್ಮ ಭಾವನೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಆ ಥರದಲ್ಲಿ ಯಾರು ವಿಷ ಬೆರೆಸಿದ್ದಾರೆ ಆ ಪ್ರಸಾದಕ್ಕೆ, ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಆ ಜನ ಅನುಭವಿಸ್ತಾರೆ. ಇದು ನಮ್ಮ ನಂಬಿಕೆ, ಹಿಂದೂ ಧರ್ಮದ ನಂಬಿಕೆ. ಹಾಗಾಗಿ ನಿನ್ನೆ ಏನು ಶಾಂತಿ ಹೋಮ ಮತ್ತೊಂದು ವಗೈರೆ ಮಾಡಿದ್ದಾರೆ, ಅದು ನಮ್ಮ ಒಂದು ಶಾಸ್ತ್ರದ ಪ್ರಕಾರ ಏನು ಸಮಸ್ಯೆ ಬಂದಿತ್ತು ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಸೂಚಕವಾಗಿ ಅವರು ಮಾಡಿದ್ದಾರೆ. ಎಲ್ಲರಿಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವೆಲ್ಲ ವೆಂಕಟರಮಣ ಸ್ವಾಮಿಯನ್ನು ನಂಬಿದ್ದೀವಿ. ಏಳುಕೊಂಡಲವಾಡ ವೆಂಕಟರಮಣ ಸ್ವಾಮಿ ಪಾದ ಗೋವಿಂದ ಗೋವಿಂದ. ಸರ್, ಈಗ ನೀವು ಲಡ್ಡು ವಿಚಾರ ಎಲ್ರಿಗೂ ಗೊತ್ತಿರುವಂತೆ ಸಹಜವಾಗಿ ಎಲ್ಲೋ ಒಂದು ಕಡೆ ಧಾರ್ಮಿಕ ಭಾಗ ಧಕ್ಕೆ ಅಂತ ಇದ್ರು. ಈಗ ನೀವು ಲಡ್ಡು ಖರೀದಿ ಮಾಡ್ತೀರಾ? ಲಡ್ಡು ಖರೀದಿ ಮಾಡ್ತೀವಿ. ನಮಗೆ ಧಾರ್ಮಿಕವಾಗಿ ದೇವ್ರ ಬಗ್ಗೆ ನಂಬಿಕೆ ಬಿಟ್ಟರೆ ಬೇರೆ ಯಾವುದೇ ಥರದ ಅಭಿಪ್ರಾಯಗಳಿಲ್ಲ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ಹೆಚ್ಚು ಕಡಿಮೆ 18 ವರ್ಷ ಆಯಿತು ಬರುವಾಗ. ಹೌದು. ಆಗ ಈಗ ಎಷ್ಟು ವ್ಯತ್ಯಾಸ ಅನ್ಸುತ್ತೆ? ಈ ಥರ ಮುಂಚೆ ಯಾವಾಗ ಆಗಿತ್ತಾ ಅಂತ? ಇಲ್ಲ, ಇದೇ ಫಸ್ಟ್ ಈ ಥರ ಆಗಿದ್ದು, ಇದೇ ಫಸ್ಟ್ ವಿಚಾರ ಕೇಳೋದು. ಆದರೆ ದೇವರು ಯಾರು ತಪ್ಪು ಮಾಡಿದ್ರು ಅವರಿಗೊಂದು ಶಿಕ್ಷೆ ಕೊಡು. ಸರ್, ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ. ಈ ಥರ ಅಪಪ್ರಚಾರದಿಂದ ದೇವರಿಗೆ ಮತ್ತು ಹಿಂದೂ ಧರ್ಮಕ್ಕೆ ಯಾವುದೇ ಧಕ್ಕೆಯನ್ನು ಯಾರೂ ತರಲು ಸಾಧ್ಯ ಇಲ್ಲ. ಯಾಕಂದರೆ ನಾವು ನಂಬಿರೋದು ವೆಂಕಟೇಶ್ವರನ್ನ. ಈ ಥರ ಮಾಡಿರೋರು ಖಂಡಿತ ಶಿಕ್ಷೆ ಆಗುತ್ತೆ ಅನ್ನೋದಂತೂ ಗ್ಯಾರಂಟಿ ಇದೆ. ಮತ್ತು ನಮಗೆ ನಂಬಿಕೆ ಇದೆ, ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ, ತಪ್ಪು ಆಗೋದಂತೂ ಸಾಧ್ಯನೇ ಇಲ್ಲ. ತುಂಬ ಧನ್ಯವಾದಗಳು. ಅಮ್ಮ, ನಿಮ್ಗೆಲ್ರಿಗೂ ಸಹಜವಾಗಿ ವಿಚಾರ ಗೊತ್ತಾಗಿದೆ. ಮನೆಯಲ್ಲಿ ನಿಮ್ಮ ಫ್ರೆಂಡ್ಸು ಏನೋ ಇದ್ರ ಬಗ್ಗೆ ಮಾತಾಡ್ತಾರೆ, ಏನು ಲಡ್ಡು ಈ ವಿಚಾರ ಹಿಂಗಾಗಿದೆ ಅಂತ ಆತಂಕ? ನಮಗೆ ತಿರುಪತಿ ವೆಂಕಟರಮಣ ಕುಲದೇವರು ಎಲ್ಲ ವಿಷಯ ಗೊತ್ತಿದೆ. ನಮಗೆ ಪ್ಯಾಕೇಜ್ ಬುಕ್ ಆದ್ರ ಮೇಲೆ ಹೇಳ್ತಾ ಇದ್ದಾರೆ ಎಲ್ಲರೂ ಲಡ್ಡು ತಗೊಬರ್ಬೇಡಿ ಅಂತ. ಆದರೆ ಅದಕ್ಕೇನು ಶಿಕ್ಷೆ ಕೊಡಬೇಕಾ ಅವರು ತಿಮ್ಮಪ್ಪ ಕೊಡ್ತಾರೆ, ಅವ್ರ ಮೇಲೆ ಭಕ್ತಿ ಅಷ್ಟೇ. ಈಗ ಲಡ್ಡು ತಗೊಬರ್ಬೇಡಿ ಅಂತ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಹೌದು, ನಾವು ತಗೊಂಡು ಹೋಗ್ತೇವೆ ಅಷ್ಟೇ.
ಯಾರು ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ ಪಾಪ ಅವ್ರು ಕನ್ಫ್ಯೂಸ್. ಹೌದು ಹೌದು, ಎಲ್ಲರಿಗೂ ಬೇಜಾರಾಗಿದೆ. ಆದರೆ ನಾವು ತಗೊಂಡೋಗ್ತೇವೆ, ನಮ್ಗೆ ದೇವ್ರ ಮೇಲೆ ಭಕ್ತಿ ಅಷ್ಟೇ. ಅಂದ್ರೆ ಈ ಸಲ ನಿಮ್ಗೆ ಡಿಮ್ಯಾಂಡ್ ಕಮ್ಮಿ ಆಗಿದೆ, ಹಂಗಂದ್ರೆ ತಿರುಪತಿಗೆ ಹೋದ್ರೆ ಸಾಕು ಎಲ್ಲರೂ ಲಡ್ಡು ತಗೊಬನ್ನಿ ಅಂತಿದ್ರು. ಹೌದು ಹೌದು, ಈಗ ಬೇಡ ಅಂದಿದ್ದಾರೆ, ಬೇಡ ಬೇಡ ಅಂತ ಹೇಳಿದ್ದಾರೆ. ಹೌದು ಹಾಂ ಸರಿ. ನಮಗೆ ದೇವರ ಮೇಲೆ ನಂಬಿಕೆ ಇದೆ. ಈ ಪ್ರಸಾದ ಮತ್ತು ದೇವಸ್ಥಾನದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನಮ್ಮ ನಂಬಿಕೆ. ಯಾವುದು ಭಕ್ತರ ಮೇಲೆ ಅದು ಪ್ರಭಾವ ಬೀರುತ್ತೆ. ಈ ದೇವಸ್ಥಾನದಲ್ಲಿ ರಾಜಕೀಯ ಮಾಡಬಾರ್ದು ನಮ್ಮ ಅಂತ ಅನಿಸಿಕೆ. ಇದಿಷ್ಟು ಭಕ್ತರು ಹೇಳ್ತಾ ಇರುವಂಥದ್ದು. ನಿನ್ನೆಯಷ್ಟೇ TTD ವತಿಯಿಂದ ಶಾಂತಿ ಹೋಮ ನೆರವೇರಿಸಲಾಯಿತು. ಎಲ್ಲ ಕಡೆ ಪಂಚಗವ್ಯ ಪ್ರೋಕ್ಷಣ ಮಾಡಲಾಯಿತು. ಎಲ್ಲೆಲ್ಲಿ ಈ ಒಂದು ಪ್ರಸಾದ ವಿತರಣೆ ಮಾಡ್ತಾರೆ ಎಲ್ಲ ಕೂಡ ಪಂಚಗವ್ಯ ಪ್ರೋಕ್ಷಣ ಮಾಡೋ ಮೂಲಕ ಅದಕ್ಕೆ ಮುಕ್ತಿ ಕೊಡುವಂಥ ಕೆಲಸ ಮಾಡಲಾಯಿತು. ಹಾಗಿದ್ರೂ ಇನ್ನೂ ಕೂಡ ಒಂದಷ್ಟು ಕನ್ಫ್ಯೂಸ್ ಸಹಜವಾಗಿ ಭಕ್ತರಲ್ಲಿದೆ. ಒಂದಷ್ಟು ಜನ ತಿರುಪತಿಗೆ ಹೋದರೆ ಸಾಕು ಲಡ್ಡು ತೆಗೆದು ಬನ್ನಿ ಅಂತಿದ್ರು, ಆದರೆ ಈಗ ಒಂದಷ್ಟು ಜನ ಲಡ್ಡು ತರಬೇಡಿ ಅಂತ ಹೇಳ್ತಿದ್ದಾರಂತೆ. ಇನ್ನೂ ಕೂಡ ಭಕ್ತರಲ್ಲಿರುವಂಥ ಗೊಂದಲವನ್ನು ಹೋಗಲಾಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್, TV9 ತಿರುಮಲ.